ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ನಾನು ಓರಲ್ ಪಾರ್ಟಿಷನ್ ಮೂಲಕ ಪಾರ್ಟಿಷನ್ ಆಗಿ ಬಂದಿರೋಂಥ ಒಂದು ಪ್ರಾಪರ್ಟಿಯನ್ನ ಸೇಲ್ ಮಾಡ್ಬೋದಾ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಇಂಥದ್ದೊಂದು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದು ವ್ಯಾಲಿಡ್ ಆಗುತ್ತಾ? ಅಥವಾ ನೀವು ಹೀಗೆ ಪರ್ಚೇಸ್ ಮಾಡಬೇಕು ಅನ್ನೋದಾದ್ರೆ ಏನೇನು ಪ್ರಿಕಾಕ್ಷನ್ ತಗೋಬೇಕಾಗುತ್ತೆ? ಲೀಗಲಿ ನೀವು ನಿಮ್ಮ ಹಕ್ಕನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೋಬಹುದು ಅನ್ನೋದನ್ನ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೊಂದು ಸಾಲಿಡ್ ಲೀಗಲ್ ಇನ್ಫಾರ್ಮೇಶನ್ ಸಿಗುತ್ತೆ. ನೋಡಿ, ಮೊದಲನೇದಾಗಿ ಓರಲ್ ಪಾರ್ಟಿಷನ್ ಅಂದ್ರೆ ಏನು ಅಂತ ಹೇಳಿ ಕ್ರಿಸ್ಪ್ ಆಗಿ ಹೇಳ್ಬಿಡ್ತೀನಿ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾನು ವಿಡಿಯೋಗಳನ್ನ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಡೀಟೇಲ್ ಆಗಿ ಓರಲ್ ಪಾರ್ಟಿಷನ್ ಅಂದ್ರೆ ಏನು ಹೇಗೆ ಅಂತ ಹೇಳಿ. ಆದ್ರೆ ಈ ವಿಡಿಯೋದಲ್ಲಿ ನಾನು ಕ್ರಿಸ್ಪ್ ಆಗಿ ಹೇಳ್ತೀನಿ. ನೋಡಿ, ಓರಲ್ ಪಾರ್ಟಿಷನ್ ಅಂತ ಹೇಳಿದ್ರೆ ಬರೀ ಮಾತಿನ ಮೂಲಕ ನೀವು ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಅಥವಾ ಒಟ್ಟು ಕುಟುಂಬದ ಆಸ್ತಿಯನ್ನ ಡಿವೈಡ್ ಮಾಡಿಕೊಂಡು ಅಥವಾ ಪಾರ್ಟಿಷನ್ ಮಾಡಿಕೊಂಡು ಅನುಭವಿಸ್ತಾ ಬರುವಂಥದ್ದು. ಸೊ ನೋಡಿ, ಈ ರೀತಿ ಒಂದು ಓರಲ್ ಪಾರ್ಟಿಷನ್ ಮಾಡ್ಕೊಳ್ಳೋವಂಥದ್ದು ಹಿಂದೂ ಕಾನೂನಿನ ಪ್ರಕಾರ ಮಾನ್ಯತೆ ಹೊಂದಿರುತ್ತೆ. ಮಾಡ್ಕೋಬಹುದು, ಓರಲ್ ಪಾರ್ಟಿಷನ್ ಮಾಡ್ಕೋಬಹುದು. ಹೀಗಿರ್ಬೇಕಾದ್ರೆ ಈ ರೀತಿಯಾಗಿರುವಂಥ ಓರಲ್ ಪಾರ್ಟಿಷನ್ ಆಗಿರುವಂಥ ಪ್ರಾಪರ್ಟಿಯನ್ನ ಬೇರೆಯವ್ರಿಗೆ ಸೇಲ್ ಮಾಡ್ಬೋದಾ? ನೋಡಿ, ಪಾರ್ಟಿಷನ್ ಆಗೋದೇ ಲೀಗಲಿ ರೈಟ್ ಅನ್ನೋದಾದ್ರೆ ಸೇಲ್ ಯಾಕೆ ಮಾಡಬಾರ್ದು? ಆನ್ಸರ್ ಇಸ್ ವೆರಿ ಸಿಂಪಲ್. ಹೌದು, ಓರಲ್ ಪಾರ್ಟಿಷನ್ ಮೂಲಕ ಬಂದಿರುವಂಥ ಪ್ರಾಪರ್ಟಿಯನ್ನ ಯಾವುದೇ ಒಬ್ಬ ವ್ಯಕ್ತಿ ಬೇರೆಯವ್ರಿಗೆ ಮಾರಾಟ ಮಾಡಬಹುದು. RTC ಮತ್ತೆ ಮ್ಯುಟೇಷನ್ನು, ಖಾತಾ ಈ ಎಲ್ಲ ಕಡೆ ಅವ್ರ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರೆ ಈ ರೀತಿ ಬಂದಿರೋಂಥ ಓರಲ್ ಪಾರ್ಟಿಷನ್ ಪ್ರಾಪರ್ಟಿಯನ್ನ ಮಾರಾಟ ಮಾಡ್ಬೋದು. ಆದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇನ್ಫಾರ್ಮೇಶನ್ ನೀವು ಏನು ಪಡ್ಕೋಬೇಕಿಲ್ಲಿ ಅಂತ ಹೇಳಿದ್ರೆ, ಈ ರೀತಿಯಾಗಿರುವಂಥ ಸೇಲ್ ಅಥವಾ ಮಾರಾಟ ಯಾವಾಗಲೂ ವಾಯ್ಡಬಲ್ ಸೇಲ್ ಆಗಿರುತ್ತೆ. ಅಂದರೆ ರದ್ದುಗೊಳಿಸಬಹುದಾದಂಥ ಮಾರಾಟ ಇದು. ನೋಡಿ, ಎರಡು ರೀತಿ ಮಾರಾಟಗಳಿದಾವೆ. ಒಂದು ವಾಯ್ಡ್ ಸೇಲು, ಮತ್ತೊಂದು ವಾಯ್ಡಬಲ್ ಸೇಲ್. ವಾಯ್ಡ್ ಸೇಲ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಮೊದಲಿನಿಂದನೂ ಕಾನೂನು ಬಾಹಿರ ಅಂತ ಹೇಳಿ. ಎಕ್ಸಾಂಪಲ್ ಹೇಳೋದಾದ್ರೆ, ಒಬ್ಬ ಮೈನರ್ ಅಪ್ರಾಪ್ತ ವಯಸ್ಕ ಆಸ್ತಿನ ಮಾರಾಟ ಮಾಡಿದ್ರೆ ಅದು ವಾಯ್ಡ್ ಸೇಲ್ ಅಂತ ಅನ್ಸ್ಕೊಳುತ್ತೆ. ಮಾರಾಟ ಮಾಡೋ ಹಾಗೆ ಇಲ್ಲ ಆ ಪ್ರಾಪರ್ಟಿಯನ್ನ ಒಬ್ಬ ಮೈನರ್. ಆದ್ರೆ ವಾಯ್ಡಬಲ್ ಸೇಲ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಮಾರಾಟ ಮಾಡಬೇಕಾದ್ರೆ ಇದು ಸರಿಯಾಗಿರುತ್ತೆ, ಆದ್ರೆ ಯಾರ್ದಾದ್ರೂ ಹಕ್ಕಿಗೆ ಧಕ್ಕೆ ಬಂದಿದ್ರೆ, ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿದು ಸಿಗ್ನೇಚರೇ ಇಲ್ಲ, ಅವ್ನು ಲೀಗಲ್ ಹೇರ್ ಆಗಿರ್ತಾನೆ, ವಾರಸುದಾರ ಆಗಿರ್ತಾನೆ ಆ ಪ್ರಾಪರ್ಟಿಗೆ, ಅವನದು ಸಿಗ್ನೇಚರೇ ಇಲ್ಲ ಅನ್ನೋದಾದ್ರೆ ಅಂಥ ವ್ಯಕ್ತಿ ಕೋರ್ಟ್ಗೆ ಹೋಗಿ ಒಂದು ಕೇಸ್ನ ಫೈಲ್ ಮಾಡ್ಬೋದು, ಅಂಥ ಸೇಲನ್ನ ರದ್ದುಗೊಳಿಸ್ಬೋದು. ಆದರೆ ಅವನು ಈ ರೀತಿ ಒಂದು ಕೇಸ್ ಹಾಕದೇ ಇದ್ರೆ ಅಥವಾ ಈ ರೀತಿ ಒಂದು ದೂರು ಕೊಡದೇ ಇದ್ರೆ ಆ ಮಾರಾಟ ಜಾರಿನಲ್ಲಿರುತ್ತೆ, ಅದು ಕ್ಯಾನ್ಸಲ್ ಆಗಲ್ಲ. ನೋಡಿ, ಇಲ್ಲಿ ಮಾರಾಟ ಮಾಡೋದು ಕಾನೂನು ಬಾಹಿರ ಅಲ್ಲ ಈ ವಿಚಾರದಲ್ಲಿ, ಓರಲ್ ಪಾರ್ಟಿಷನ್ ಆಗಿರುವಂಥ ಪ್ರಾಪರ್ಟಿಯನ್ನು ಮಾರಬೇಕಾದ್ರೆ. ಆದರೆ ಲೀಗಲ್ ಹೇರ್ಸ್ ಏನಿರ್ತಾರಲ್ಲ, ವಾರಸುದಾರರು ಏನಿರ್ತಾರಲ್ಲ, ಅಂದರೆ ಈ ರೀತಿಯಾಗಿರುವಂಥ ಒಂದು ಮಾರಾಟ ಏನಿದೆಯಲ್ಲ, ಇದು ಲಿಟಿಗೇಷನ್ ಪ್ರೋನ್ ಸೇಲ್ ಅಂತ ಹೇಳಿ ಕರಿತೀವಿ. ಯಾವ ಸಂದರ್ಭದಲ್ಲಾದ್ರೂ ಲಿಟಿಗೇಷನ್ಗೆ ಬರಬಹುದಾಗಿರುವಂಥ ಸೇಲ್ ಇದು. ಹಾಗಾಗಿ ನೀವು ಪರ್ಚೇಸರ್ ಆಗಿದ್ರೆ, ಈ ರೀತಿಯಾಗಿರುವಂಥ ಒಂದು ಪ್ರಾಪರ್ಟಿನ ನೀವು ಕೊಂಡ್ಕೊಳ್ತಾ ಇದ್ರೆ ತುಂಬ ಎಚ್ಚರಿಕೆಯನ್ನು ನೀವು ವಹಿಸಲೇಬೇಕಾಗುತ್ತೆ. ಎಕ್ಸಾಂಪಲ್ಗೆ ನೋಡಿ, ಒಂದು ವೇಳೆ ನೀವೇನಾದ್ರೂ ಅಂತ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟ ಮತ್ತೊಬ್ಬ ಯಾರೋ ವಾರಸುದಾರ ಬಂದ್ಬಿಟ್ಟು ಕೇಸ್ ಹಾಕೊಂಡ. ನೀವೇನು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಇದು ಓರಲ್ ಪಾರ್ಟಿಷನ್ ಆಗೋಗಿದೆ ಅನ್ನೋದನ್ನ ಪ್ರೂವ್ ಮಾಡಬೇಕು. ಇಂಥ ಒಂದು ಓರಲ್ ಪಾರ್ಟಿಷನ್ನ ಪ್ರೂವ್ ಮಾಡೋದು ತುಂಬ ಕಷ್ಟ ಕೋರ್ಟಲ್ಲಿ. ಸರಿಯಾಗಿರುವಂಥ ಡಾಕ್ಯುಮೆಂಟೇಷನ್ಗಳಿರೋದಿಲ್ಲ, ರಿಜಿಸ್ಟ್ರೇಷನ್ ಆಗಿರೋದಿಲ್ಲ, ಮತ್ತು ನಿಮಗೆ ಸಾಕ್ಷಿಗಳು ಸಹ ಸರಿಯಾಗಿ ಸಿಗೋದಿಲ್ಲ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿಯಾಗಿರುವಂಥ ಓರಲ್ ಪಾರ್ಟಿಷನ್ನ ಪ್ರೂವ್ ಮಾಡಿರೋದು ಇದೆ. ಓರಲ್ ಪಾರ್ಟಿಷನ್ ಆಗಿದೆ, ಆದ್ಮೇಲೆ ಈ ಪ್ರಾಪರ್ಟಿ ನಾನು ಕೊಂಡ್ಕೊಂಡಿದ್ದೀನಿ ಅನ್ನೋದನ್ನ ಎಷ್ಟೋ ಕೇಸ್ಗಳಲ್ಲಿ ಪರ್ಚೇಸರು ಪ್ರೂವ್ ಮಾಡಿದ್ದಾನೆ. ನನ್ನ ಒಂದು ಕೇಸ್ನಲ್ಲಿ ನಡೆದಿರೋಂಥ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಅಣ್ಣ ತಮ್ಮ ಇಬ್ಬರಿದ್ದಾರೆ, ಇಬ್ಬರು ಅಣ್ಣ ತಮ್ಮಂದಿರಿದ್ದಾರೆ. 5 ಎಕರೆ ಪಿತ್ರಾರ್ಜಿತ ಆಸ್ತಿ ಇತ್ತು, ಇಬ್ರಿಗೂ 2.5 ಎಕರೆ ಬಂದಿತ್ತು. ಓರಲ್ ಪಾರ್ಟಿಷನ್ ಮಾಡ್ಕೊಂಡಿರೋದ್ರ ಮೂಲಕ ಬಂದಿರೋಂಥ ಪ್ರಾಪರ್ಟಿ ಇದು. ತಮ್ಮ ಏನು ಮಾಡ್ತಾನೆ, 1 ಎಕರೆ ಜಮೀನ ಮಾರಾಟ ಮಾಡ್ತಾನೆ 5 ವರ್ಷದ ಕೆಳಗೆ. ಇವಾಗ ಅಣ್ಣ ಅರ್ಧ ಎಕರೆ ಜಮೀನ ಯಾರಿಗೋ ಮನೆ ಕಟ್ಸ್ಕೊಳಕ್ಕೆ ಅಂತೇಳಿ ಮಾರಾಟ ಮಾಡ್ತಾನೆ. ತಮ್ಮ ಬಂದ್ಬಿಟ್ಟು ಅಣ್ಣನ ಮೇಲೆ ಕೇಸ್ ಹಾಕೊಳ್ಳೋದು, ಓರಲ್ ಪಾರ್ಟಿಷನ್. ತಮ್ಮ ಬಂದ್ಬಿಟ್ಟು ಪಾರ್ಟಿಷನ್ನಿಗೆ ಕೇಳೋದು, ಪಾರ್ಟಿಷನ್ ಆಗಿಲ್ಲ, ಈ ರೀತಿ ಸೇಲ್ ಆಗಿರೋದು ರದ್ದಾಗಬೇಕು ಅಂತ ಹೇಳಿ. ತಾನೇ ಸೇಲ್ ಮಾಡಿದಾನೆ ಈ ಒಂದು 5 ವರ್ಷದ ಹಿಂದೆ. RTC ಮತ್ತು ಮ್ಯುಟೇಷನ್ನು ಎಲ್ಲನೂ ಅವ್ರವ್ರ ಹೆಸರಿಗಿದೆ, 2.5 ಎಕರೆದು ಸೇಲ್ ಸಹ ಮಾಡಾಗಿದೆ. ಸೇಲ್ ಮಾಡಿದಾಗ ಇವನು ಅಬ್ಜೆಕ್ಟ್ ಮಾಡಲಿಲ್ಲ, ಈ ಹಿಂದೆ ತಾನೇ ಸೇಲ್ ಮಾಡ್ಕೊಂಡಿದ್ದಾನೆ ಪ್ರಾಪರ್ಟಿಯನ್ನ. ಇವಾಗ ಬಂದ್ಬಿಟ್ಟು ಅಣ್ಣ ಮಾಡಿರುವಂಥ ಸೇಲ್ನ ಕ್ವಶನ್ ಮಾಡಿ ಪಾರ್ಟಿಷನ್ ಆಗಿಲ್ಲ ಅಂತ ಕೇಸ್ ಹಾಕ್ಕೊಂಡಿದ್ದಾನೆ. ನೋಡಿ, ಇಂಥ ಸಂದರ್ಭಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ ಓರಲ್ ಪಾರ್ಟಿಷನ್ನ ಪ್ರೂವ್ ಮಾಡ್ಬೋದು. ಆದರೆ ಇಂಥ ಕೇಸ್ಗಳು ತುಂಬ ಕಡಿಮೆ.
ಹಾಗಾಗಿ ಓರಲ್ ಪಾರ್ಟಿಷನ್ನ ಪ್ರೂವ್ ಮಾಡೋದು ತುಂಬ ಕಷ್ಟ ಕೋರ್ಟಲ್ಲಿ. ಅಂಥ ಪ್ರಾಪರ್ಟಿಗಳನ್ನ ಕೊಂಡ್ಕೊಳ್ಳೋದು ಅಷ್ಟೇ ತುಂಬ ರಿಸ್ಕಿನೇ ಇರುತ್ತೆ. ಸೊ ಇವಾಗ ಮುಂದಿನ ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ಬರೀ ಓರಲ್ ಪಾರ್ಟಿಷನ್ ಮಾಡ್ಕೊಂಡಿರೋಂಥ ಪ್ರಾಪರ್ಟಿಯನ್ನು ಯಾವ ರೀತಿ ಕೊಂಡ್ಕೋಬೇಕು ಅನ್ನೋದು. ನೋಡಿ, ನೀವೇನಾದರೂ ಇಂಥ ಒಂದು ಪ್ರಾಪರ್ಟಿನ ಕೊಂಡ್ಕೊತಾ ಇದ್ದೀರಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲ ಕೋಪರ್ಸನರ್ಸ್ ಏನಿರ್ತಾರಲ್ಲ, ಯಾರ್ಯಾರು ಲೀಗಲ್ ಹೇರ್ಸ್ ಇದಾರಲ್ಲ ಆ ಒಂದು ಪ್ರಾಪರ್ಟಿಗೆ, ಎಲ್ಲರದ್ದು ಸಿಗ್ನೇಚರ್ ಬೇಕು ರಿಜಿಸ್ಟ್ರೇಷನ್ ಟೈಮಲ್ಲಿ. ನಿಮ್ಮ ಸೇಲ್ ರಿಜಿಸ್ಟ್ರೇಷನ್ ಟೈಮ್ನಲ್ಲಿ ಎಲ್ಲ ಅಣ್ಣ ತಮ್ಮಂದ್ರ ಮತ್ತು ಅಕ್ಕ ತಂಗಿರ ಸಿಗ್ನೇಚರ್ ಇರಬೇಕು ಸೇಲ್ ಡೀಡ್ನಲ್ಲಿ. ಬರೀ ಸಿಗ್ನೇಚರ್ ಇದ್ರೆ ಸಾಕಾಗಲ್ಲ, ಅವರು ಪಾರ್ಟಿ ಆಗಿರಬೇಕು ಸೇಲಲ್ಲಿ. ಬರೀ ವಿಟ್ನೆಸ್ ಆಗ್ಬಿಟ್ಟು ಸಿಗ್ನೇಚರ್ ಹಾಕ್ಬಿಟ್ರೆ ಅದು ಕೆಲಸಕ್ಕೆ ಬರೋದಿಲ್ಲ. ಹಾಗೆ ಕನ್ಫರ್ಮಿಂಗ್ ಪಾರ್ಟಿ ಅಂತೇಳಿ ಮಾಡಿಸ್ಬಿಟ್ಟು ಸೇಲ್ ಮಾಡ್ಕೊಳ್ಳೋದು ಉತ್ತಮ. ಅಥವಾ ಇನ್ನೊಂದು ವೇ ಏನಿದೆ ಅಂತ ಹೇಳಿದ್ರೆ, ಈ ರೀತಿ ಓರಲ್ ಪಾರ್ಟಿಷನ್ ಆಗಿದೆ ಅಂತ ಹೇಳಿ ಒಂದು ಕನ್ಫರ್ಮಿಂಗ್ ಡೀಡ್ನ ನೀವು ಡಿಮ್ಯಾಂಡ್ ಮಾಡಬೇಕು ಸೆಲ್ಲರಿಂದ. ಅವರೆಲ್ಲರೂ ಅಣ್ಣ ತಮ್ಮಂದರು ಅಥವಾ ಲೀಗಲ್ ಹೇರ್ಸ್ ಎಲ್ಲ ಕೂತ್ಕೊಂಡು ಮತ್ತೆ ಡಿಸ್ಕಸ್ ಮಾಡಿ ಒಂದು ಕನ್ಫರ್ಮಿಂಗ್ ಡೀಡ್, ರಿಜಿಸ್ಟರ್ಡ್ ಕನ್ಫರ್ಮಿಂಗ್ ಡೀಡ್ ಅಂತ ಮಾಡ್ಕೊಳ್ಳಿ ಅವರು. ಆ ಡೀಡ್ ಇದ್ದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಬೋದು ಪ್ರಾಪರ್ಟಿನ. ಅಥವಾ ರಿಲೀಸ್ ಡೀಡ್ ಸಹ ಮಾಡಿಸ್ಬೋದು. ಬೇರೆ ಲೀಗಲ್ ಹೇರ್ಸ್ಗಳೆಲ್ಲನೂ ಆ ಪ್ರಾಪರ್ಟಿ ಮೇಲೆ ನಮಗೆ ಯಾವುದೇ ರೀತಿಯಾಗಿರುವಂಥ ರೈಟ್ಸ್ ಇಲ್ಲ, ಹೀಗೆ ನಿಮ್ಮ ಸೆಲ್ಲರ್ ಇದನ್ನಲ್ಲ ಅವನಿಗೆ ಆ ಪೋರ್ಷನ್ ಆಫ್ ದ ಲ್ಯಾಂಡ್ನ ರಿಲೀಸ್ ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿ ಒಂದು ರಿಲೀಸ್ ಡೀಡ್ನ ಬೇಕಿದ್ರೆ ಮಾಡಿಕೊಡ್ಬೋದು ಅವರು. ಆ ರೀತಿ ರಿಲೀಸ್ ಡೀಡ್ ಇತ್ತು ಅಂತ ಹೇಳಿದ್ರೆ, ಅಥವಾ ಕನ್ಫರ್ಮೇಷನ್ ಡೀಡ್ ಇತ್ತು ಅಂತ ಹೇಳಿದ್ರೆ, ಅಥವಾ ಎಲ್ಲ ಲೀಗಲ್ ಹೇರ್ಸು ಬಂದ್ಬಿಟ್ಟು ನಿಮ್ಮ ಸೇಲ್ ಡೀಡಲ್ಲಿ ಪಾರ್ಟಿಗಳಾಗಿ ಸಿಗ್ನೇಚರ್ ಹಾಕ್ಬಿಟ್ಟು ಒಪ್ಕೊಂಡ್ರೆ ಮಾತ್ರ ನೀವು ಅಂಥ ಪ್ರಾಪರ್ಟಿಯನ್ನು ಕೊಂಡ್ಕೋಬೋದು. ಇಲ್ಲದೇ ಇದ್ದರೆ ಮಾರಾಟ ಮಾಡಬೇಕಾದ್ರೆ ಏನು ಡಿಸ್ಪ್ಯೂಟ್ ಇಲ್ಲದೇ ಇದ್ರೂ ಸಹ ಮುಂದಿನ ದಿನಗಳಲ್ಲಿ ಆ ಪ್ರಾಪರ್ಟಿ ಮೇಲೆ ಕೇಸ್ ಬಿಡ್ಬೋದು. ನೀವು ತುಂಬ ಹುಷಾರಾಗಿ ಅಂಥ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ನೋಡಿ, ಇದು ಓರಲ್ ಪಾರ್ಟಿಷನ್ ಆಗಿ ಬಂದಂಥ ಒಂದು ಪ್ರಾಪರ್ಟಿನ ಸೇಲ್ ಮಾಡಬೇಕಾದ್ರೆ ಇರುವಂಥ ಕ್ಲಿಷ್ಟಕರವಾಗಿರೋ ಕಾನೂನಿನ ಅಂಶ. ಕಾನೂನು ಒಪ್ಪಿದ್ರೂ ಸಹ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ನಲ್ಲಿ ತುಂಬ ಕೊರತೆಗಳಿರ್ತವೆ. ಎಸ್ಪೆಷಲಿ ಪರ್ಚೇಸರು ತುಂಬ ಸಫರ್ ಆಗಬೇಕಾಗತ್ತೆ. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.